ಅದು ಮಲಯಾಳಂ ಪುಸ್ತಕ ಆಗಿತ್ತು. ಮರಣ ಪರ್ಯಂತ ಹಿಂದೆ ನಾಲ್ಮಣಿಗಳು ಎಂಬ ಒಂದು ಖ್ಯಾತ ಬರಹಗಾರ ಬರೆದ ಒಂದು ಪುಸ್ತಕ. ಅವರ ಹೆಸರು ಶಂಶುದ್ದೀನ್ ಮುಬಾರಕ್ ಅಂತ. ಅವರು ಮಲಪ್ಪುರಂ ಜಿಲ್ಲೆಯ ಕೋಳಿಕೊಂಡನ್ ಎಂಬ ಒಂದು ಗ್ರಾಮದಲ್ಲಿ ಅವರು ಜನಿಸುತ್ತಾರೆ. ಅವರು ದಾರುಲ್ ಹುದಾ ಯೂನಿವರ್ಸಿಟಿಯಲ್ಲಿ 12 ವರ್ಷ ಕಲಿತು ತದನಂತರ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪಡೆದು ಮಲಯಾಳಂನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಅಂದುಕೊಳ್ತೇನೆ. ಅವರ ಕುರಿತು ಹೇಳುವುದಾದರೆ ಅವರು ಹಲವಾರು 3 ಪುಸ್ತಕ ಈಗ ಬರೆದಿದ್ದಾರೆ. 3 ಪುಸ್ತಕ ಕೂಡ ಒಂದು ಖ್ಯಾತ ಬರಹಗಾರರ ಒಂದು ಗುಂಪಿನಲ್ಲಿ ಸೇರಲು ಅವರಿಗೆ ಎಡೆಯಾಗಿದೆ. ಇದು ಇಸ್ಲಾಮಿನ ಆದರ್ಶಗಳನ್ನು ಪಾಲಿಸಲು ಹೋದ, ಜೀವಿಸಿ ಮರಣ ಹೊಂದಿದ ವ್ಯಕ್ತಿಯೊಬ್ಬ ಮರಣಾನಂತರ ಎದುರಿಸುವ ವಿಚಾರಣೆ ಹಾಗೂ ಶಿಕ್ಷೆಗಳನ್ನು ಅನಾವರಣಗೊಳಿಸುವ ಕಾನೂನಿಯಾಗಿದೆ. ಮಾನವ ಜನ್ಮದ ಕ್ಷುಲ್ಲತೆ, ಅಸಹಾಯಕತೆ, ಕ್ಷಣಿಕತೆಗಳನ್ನು ನಿಶ್ಶಬ್ದ ನಿಟ್ಟುಸಿರುಗಳಾಗಿ ಹರಿದಾಡುತ್ತಾ ರೋಮಾಂಚನಗೊಳಿಸುವ ಒಂದು ಕಥೆಯಾಗಿದೆ. ಘೋರ ಪಾಪಗಳನ್ನು ಮಾಡಿ ಮರಣ ಹೊಂದಿದ ಬಶೀರ್ ಎಂಬ ಓರ್ವ ಪಾತ್ರಧಾರಿಯ ಮರಣ ಹೊಂದಿದ ಆತ್ಮಕಥೆಯಾಗಿದೆ ಈ ಪುಸ್ತಕ. ಈ ಕಾದಂಬರಿ ವಿಭಿನ್ನ ರಸಾಯನ ಭಾವಗಳನ್ನು, ಚಿಂತನೆಗಳನ್ನು, ಭಯ, ಆಶೋತ್ತರಗಳನ್ನು, ವಿಭಿನ್ನ ಅನುಭವಗಳನ್ನು ನೀಡುತ್ತಾ ಸಾಗುತ್ತದೆ. ಸರಾಗವಾಗಿ ಓದಿಸಿಕೊಂಡು ಹೋಗುವ ಮನಮುಟ್ಟುವ ಶೈಲಿಯಲ್ಲಿ ಈ ಪುಸ್ತಕವನ್ನು ಓದುಗನಲ್ಲಿ ತನ್ನ ಅವಸ್ಥೆ ಏನು ಎಂಬ ಚಿಂತನೆ ಹುಟ್ಟಿಸಿ ಆಧ್ಯಾತ್ಮಿಕತೆ ಸೆಳೆಯುವ ಒಂದು ಬರಹವಾಗಿದೆ ಈ ಒಂದು ಪುಸ್ತಕ. ಇನ್ನು ಈ ಪುಸ್ತಕದ ಕುರಿತು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆ ಒಂದು ಪುಸ್ತಕದ ಒಂದು ಪೂರ್ಣ ರೂಪ. ಒಂದು ದಿವಸ ಈ ಬಶೀರ್ ಎಂಬ ಆತ ಮಲಗ್ತಾನೆ. ರಾತ್ರಿ ಮಲಗಿದ ನಂತರ ಬೆಳಿಗ್ಗೆ ಆಗುವಾಗ ಮುಂಜಾನೆ ಹೊತ್ತಲ್ಲಿ ಅವನು ಹೇಳ್ತಾ ಇದ್ದಾನೆ. ಅವನ ಹೆಂಡತಿ ಒಂದು ಕರೆಯುತ್ತಾರೆ. ಆದ್ರೂ ಆ ಬಶೀರ್ ಎಂಬ ಆತ ನಿದ್ದೆಯಿಂದ ಎದ್ದೇಳುತ್ತಿಲ್ಲ. ಆಗ ಬಶೀರ್ನ ಆ ಹೆಂಡತಿ ಕಿರಿಚಾಡ್ತಾಳೆ, ಇವರು ಎದ್ದೇಳುತ್ತಿಲ್ಲ ಎಂದು ಕಿರಿಚಾಡ್ತಾರೆ. ತದನಂತರ ಅಮ್ಮ ಓಡಿ ಬರ್ತಾರೆ, ತಂದೆ ಓಡಿ ಬರ್ತಾರೆ. ನಂತರ ಇದೆಲ್ಲ ಆದ ಮೇಲೆ ಇವರಿಗೆ ಗೊತ್ತಾಗ್ತದೆ ಈ ಬಶೀರ್ ಎಂಬ ಆತ ಇವನು ಮರಣ ಹೊಂದಿದ್ದಾರೆ. ಇವರನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತಾ ಇದ್ದೇನೆ. ಈ ಪುಸ್ತಕವನ್ನು ನೀವು ಓದಬೇಕು, ಯಾಕಂದ್ರೆ ನಾನು ಹೇಳುವ ರೀತಿಯೆಲ್ಲ ಪುಸ್ತಕ ಓದುಗರೆ. ಅವರನ್ನು ದಫನ ಮಾಡಲಾಗ್ತದೆ. ಈ ಒಂದು ಮುಸಲ್ಮಾನದ ವ್ಯಕ್ತಿಯನ್ನು ಹೇಗೆಲ್ಲ ಮಾಡ್ತಾರೋ ಹಾಗೆಲ್ಲ ದಫನ ಸ್ನಾನ ಮಾಡಿಸ್ತಾರೆ. ತದನಂತರ ದಫನ ಮಾಡ್ತಾರೆ. ಆದ ನಂತರ ದುವಾ ಮಾಡ್ತಾರೆ. ಅದೆಲ್ಲ ಆದ ನಂತರ ಒಂದು ಗುರುವಾರ ದಿನ ಎಲ್ಲ ಮರಣ ಹೊಂದಿದ ಆತ್ಮಗಳಿಗೆ ಒಂದು ರಜಾ ದಿನ ಅಂತ ಇರ್ತದೆ. ಆ ಒಂದು ರಜಾ ದಿನದಲ್ಲಿ ಬಶೀರ್ ಎಂಬಾತ ಕಬರಿಂದ ಎದ್ದು ಅವನ ಮನೆಗೆ ಬರ್ತಾನೆ. ಕಬರಿಂದ ಎದ್ದು ಮನೆಗೆ ಬರುವಾಗ ಮನೆಯಲ್ಲಿ ಎಲ್ಲರೂ ಅವನು ಒಂದು ಮರೆತ ಸ್ಥಿತಿಯಲ್ಲಿ, ಅವನನ್ನು ಚಿಂತಿಸುವುದಿಲ್ಲ. ಅವನು ಮನೆಗೆ ಬಂದಾಗ ಅವನ ತಂದೆ, ತಾಯಿ, ಅವನ ಹೆಂಡತಿ, ಇಬ್ಬರು ಮಕ್ಕಳು ಕೂಡಿ ನಗಾಡ್ತಾ ಇದ್ದಾರೆ. ಅವನ ಹೆಂಡತಿ ತಮಾಷೆ ಮಾಡುತ್ತಾ ಇದ್ದಾರೆ. ಆಗ ಅವನು ಚಿಂತಿಸುತ್ತಾನೆ, ಈ ಒಂದು ದುನಿಯಾದಲ್ಲಿ ನಾನು ಮಾಡಿದ ಕರ್ಮಗಳೆಷ್ಟು. ನಾನೊಂದು ಒಳ್ಳೆಯ ಕರ್ಮ ಮಾಡುತ್ತಿದ್ದರೆ ನನ್ನನ್ನು ಇವರು ನೆನೆಸ್ತಾ ಇದ್ರು. ಬೇರೆಯವರ ಮನೆಯಿಂದ ಅವರು ಮಾಡಿದ ಕೃತ್ಯವನ್ನು, ಅವರು ಮಾಡಿದ ಕರ್ಮಗಳನ್ನು ಮಲಕುಗಳು ಒಂದು ಮಡಿಕೆಯಲ್ಲಿ ಕಟ್ಟಿ, ರೇಷ್ಮೆ ವಸ್ತ್ರದಲ್ಲಿ ಅದನ್ನು ಕಟ್ಟಿ ಆಕಾಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ಕಂಡು ಅವನಿಗೆ ತುಂಬ ಬೇಸರವಾಗ್ತದೆ. ತದನಂತರ ಈ ದುನಿಯಾದ ವಿಷಯ ಎಲ್ಲ ಕಳೆದ ನಂತರ ಹೇಳ್ತಾರೆ, ಆಖಿರದ ಮೊದಲು ಇಲ್ಲಿ ಕಯಾಮತ್ ದಿನ ನಡೀತದೆ. ಕಯಾಮತ್ ದಿನದ ನಂತರ ದಜ್ಜಾಲ್ ಬರುವ ಒಂದು ಸ್ಥಿತಿಗತಿ ಎಲ್ಲ ಇದೆ. ಆದಮೇಲೆ ಆಖಿರದಲ್ಲಿ ಶಿಕ್ಷೆ, ನರಕ ಯಾಚನೆ ಮತ್ತು ಮೀಜಾನ್ ಅಂತಹ ಒಂದು ಕಾರ್ಯಗಳನ್ನು ಸವಿಸ್ತಾರವಾಗಿ ಈ ಒಂದು ಪುಸ್ತಕದಲ್ಲಿ ಶಂಶುದ್ದೀನ್ ಮುಬಾರಕ್ ಅವರು ಬಣ್ಣಿಸಿದ್ದಾರೆ. ಈ ಒಂದು ಪುಸ್ತಕ ಓದುಗರ ಮನದಲ್ಲಿ ಅತ್ಯಂತ ಹೆಚ್ಚು ಒಂದು ಆಸಕ್ತಿಯನ್ನು ಈ ಪುಸ್ತಕ ಉಂಟು ಮಾಡ್ತದೆ ಎಂದು ನಾನು ಈ ಒಂದು ವೇಳೆಯಲ್ಲಿ ನಾನು